ಕಬ್ಬಿನ ಬೆಲ್ಲ ಮಾಡಿ ಪರಿಮಳದಲ್ಲಿ ಅಂಬ ಮಾಡಿ ನಿಲ್ಲೋ ಬಿಲ್ಲಾಳೆ ಎನ್ನ ಮನದಲ್ಲಿ ಎಸೆಯ ಬಲ್ಲೆಯಲ್ಲ ಗುಹೇಶ್ವರನೆಂಬ ಲಿಂಗವನ್ನು. ಇದು ಅಲ್ಲಮಪ್ರಭುದೇವರು ಜೋಗ ಜಲಪಾತದಲ್ಲಿ ತಪಸ್ಸನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮನ್ಮಥನು ಅವರ ಮೇಲೆ ಹೂಬಾಣವನ್ನ ಹೂಡಿದಂಥ ಪ್ರಸಂಗ. ಅಂದರೆ ಅಲ್ಲಮಪ್ರಭುದೇವರ ಕೀರ್ತಿ ವಾರ್ತೆ ಲೋಕದ ಉದ್ದಗಲಕ್ಕೆ ಹಬ್ಬಿದೆ. ಅಲ್ಲಮಪ್ರಭುದೇವ ಮಹಾರಾಜನ ಪುತ್ರ. ಈಗ ಅವರು ವೈರಾಗ್ಯ ಬಂದು ತಪಸ್ ಮಾಡ್ತಾ ಇದ್ದಾರೆ ಜೋಗ ಜಲಪಾತದಲ್ಲಿ. ಅಲ್ಲಮಪ್ರಭುದೇವರ ತಂದೆ ತಾಯಿಗಳು ತನ್ನ ಮಗ ಅಲ್ಲಮಪ್ರಭುದೇವ ಮಹಾರಾಜನಾಗಿ ಮುಂದುವರಿಯಬೇಕು ಎನ್ನುವ ಕಾರಣದಿಂದ ಸುಂದರಿಯರಾಗಿರುವ ರಾಜಕುಮಾರಿಯರನ್ನ ಕಳಿಸಿ ಏನಾದರೂ ಮಾಡಿ ಅಲ್ಲಮಪ್ರಭುದೇವರು ಮತ್ತೆ ಮಹಾರಾಜನಾಗೋ ಹಾಗೆ ನೀವು ಮಾಡಬೇಕು, ಅವರನ್ನ ಲಗ್ನ ಜೀವನಕ್ಕೆ ಒಪ್ಪಿಸಬೇಕು ಮತ್ತು ನೀವು ಲಗ್ನ ಮಾಡ್ಕೊಳ್ಳಿ, ನೀವು ಒಪ್ಪಿಸಿ ನಾ ಲಗ್ನ ಮಾಡ್ತೀನಿ ಎಂಬುದಾಗಿ ಅನೇಕ ರಾಜಕುಮಾರಿಯರನ್ನ ಜೋಗ ಜಲಪಾತಕ್ಕೆ ಸ್ವತಃ ಅಲ್ಲಮಪ್ರಭುದೇವರ ತಂದೆಯಾದ ಈಶ್ವರ ಪ್ರಭು ಮಹಾರಾಜ ಮತ್ತು ರಾಣಿ ಮಲ್ಲಮ್ಮ ದೇವಿಯರು ಕಳಿಸಿದ್ದಾರೆ. ಈ ಕಾರಣವಾಗಿ ಅಲ್ಲಮಪ್ರಭುದೇವರು ತಪಸ್ಸು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಎಂಥ ರಾಜಕುಮಾರಿಯರು ತಪಸ್ಸು ಮಾಡ್ತಾ ಇರತಕ್ಕಂಥ ಅಲ್ಲಮಪ್ರಭುದೇವರ ಎದುರಿಗೆ ಭಕ್ತಿ, ಪೂಜೆ, ಪ್ರಾರ್ಥನೆ, ಅವರನ್ನು ಒಲಿಸಿಕೊಳ್ಳುವ ಅನುರಾಗ ಇವುಗಳಲ್ಲಿ ತೊಡಗಿಕೊಂಡಿದ್ದಾರೆ. ಎಂಥ ಸಂದರ್ಭದಲ್ಲಿ ಸುಂದರಿಯರಾದ, ಯೌವನೆಯರಾದ, ತರುಣಿಯರಾದ ರಾಜಕುಮಾರಿಯರು ಅಲ್ಲಮಪ್ರಭುದೇವರನ್ನ ಒನಪು ವಯ್ಯಾರಗಳಿಂದ ಹಾವಭಾವಗಳಿಂದ ಒಲಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಅಲ್ಲಮಪ್ರಭುದೇವರ ಅಂತರಂಗದಲ್ಲಿ ಉಂಟಾದ ವಚನ. ಈ ಮನ್ಮಥ ಇದನ್ನಲ್ಲ, ಇವನು ಎಲ್ಲರ ಜೀವನದಲ್ಲಿಯೂ ಹಾಹಾಕಾರವನ್ನು ಉಂಟು ಮಾಡಿಬಿಡ್ತಾನೆ. ಹಾಗೆ ತಪೋಜೀವನಕ್ಕೆ ಬಂದಂಥ ನನ್ನ ಬಾಳಿನಲ್ಲಿ ಕೂಡ ಇವನು ರಾಜಕುಮಾರಿಯರನ್ನ ಕರ್ಕೊಂಬಂದು ನನ್ನನ್ನು ಲಗ್ನದ ಜೀವನಕ್ಕೆ ಒಪ್ಪಿಸುವ ಹಾಗೆ ಮಾಡ್ತಾ ಇದ್ದಾನೆ ಎಂಬುದಾಗಿ ಅಲ್ಲಮಪ್ರಭುದೇವರು ತಿಳಿದು ಆ ಮನ್ಮಥನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ನೀನು ಕಬ್ಬು ಬಿಲ್ ಮಾಡ್ಕೊಂಡು ಪರಿಮಳದಲ್ಲಿ ಅಂಬು ಬಾಣ ಮಾಡ್ಕೊಂಡು ಬಾಣವನ್ನು ಹೊಡಿತಕ್ಕಂಥವನು ನೀನು ಮನ್ಮಥ, ನೀನು ಹೂಬಾಣ ಸರಿಯಪ್ಪ, ಹೊಡಿ ಹೊಡಿ ಹೊಡಿ. ನೀನು ನಿಜವಾಗಿಯೂ ಕೂಡ ಬಾಣವನ್ನು ಹೂಡುವುದಾದರೆ, ಬಾಣವನ್ನು ಹೊಡೆಯುವುದಾದರೆ ಗುಹೇಶ್ವರ ಎನ್ನುವ ಪರಮ ವೈರಾಗ್ಯದ ಬಾಣವನ್ನು ಹೊಡಿ, ಅಂದರೆ ನೀನು ಭಕ್ತಿವಂತನಾಗು ಎಂಬುದನ್ನು ಅಲ್ಲಮಪ್ರಭುದೇವರು ವಚನದಲ್ಲಿ ವಿವರಿಸ್ತಾ ಇದ್ದಾರೆ. ಈ ವಚನದಿಂದಲೂ ಕೂಡ ಬಿಲ್ಲು, ಬಾಣ ಪ್ರಯೋಗ ಇವೆಲ್ಲವುಗಳನ್ನು ನೋಡಿದರೆ ಅಲ್ಲಮಪ್ರಭುದೇವರು ಮಹಾರಾಜನ ಪುತ್ರ ಎನ್ನುವುದು ಕೂಡ ಖಚಿತ ಆಗುತ್ತೆ. ಇದುವರೆಗೆ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಇತರರಿಗೂ ಶೇರ್ ಮಾಡಿ. ಹಲ್ಲು ನೋವೆ ಶಿವದಂತಕಾಂತಿಯನ್ನು ಬಳಸಿ, ಕಾಲು ನೋವು, ಮಂಡಿ ನೋವು, ಶುಗರ್, BP ಇತ್ಯಾದಿ ಇದ್ದರೆ PKM ಯೋಗ ಚಿಕಿತ್ಸಾ ಕೇಂದ್ರಕ್ಕೆ ನೋಂದಾಯಿಸಿ. 8618792270. ಆರೋಗ್ಯವಂತರಾಗಿ ಎಲ್ಲರಿಗೆ ಶುಭವಾಗಲಿ. ಓಂ ಶಾಂತಿ.